ದೇವರು ಲಂಚ ತೆಗೆದುಕೊಳ್ಳುವವನ? ದೇವರು ಉಂಟು ಮಾಡಿರುವಂತ ಒಂದು ಕಾಯಿ ಆತನ ಮಕ್ಕನ ಮೇಲೋ, ಆತನ ಒಂದು ಹೂವನ್ನು ಆತನ ಮಕ್ಕನ ಮೇಲೋ, ಆತನ ಒಂದು ಹಣ್ಣನ್ನು ಆತನ ಮಕ್ಕನ ಮೇಲೆ ಹೊಡೆದ್ರೆ ದೇವ್ರು ನಮ್ಮನ್ನು ಕಾಪಾಡ್ತಾನಂತ ಅನ್ಕೊಳ್ತಾರೆ. ಮೋಸ ಹೋಗ್ತಾ ಇದೆ ಪ್ರಪಂಚ. ಏನಾಗ್ತಾ ಇದೆ ಹೇಳಿ? ಮರುಳುತನವು ಅವರ ಮನಸ್ಸನ್ನು ಹಿಡಿದಿರುವುದು. ಮರುಳುತನವು ಹಿಡಿದಿದೆ ಪ್ರೇರೆ. ಮರುಳುತನದಿಂದ ಯಾರು ಬಿಡಿಸೋರು ಪ್ರೇರೆ ಇಲ್ಲ, ಯಾರು ಕಾಪಾಡೋರು? ಹೋಗಿ ಕ್ರೈಸ್ತರು ಹೇಳಿದ್ರೆ ಏನಾದ್ರು ಕೇಳ್ತಾ ಇದಾರೆ ಅಂತ ಅಂದ್ರೆ ಪ್ರಪಂಚ ಪ್ರೇರೆ ಮುಳುಗೋಗಿದೆ. ಅಪ್ಪ, ಇದು ದೇವ್ರಿಗೆ ಇಷ್ಟ ಇಲ್ಲಪ್ಪ. ನೀನು ಬದುಕುವಂತ ಜೀವನ ಇದು ದೇವರು ಇಷ್ಟಪಡುವಂತ ರೀತಿಯಲ್ಲ. ನಿನ್ನ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ನೀನು ದೇವರನ್ನು ಇಷ್ಟಪಡುವಂತ ರೀತಿಯಲ್ಲಿ ಬದುಕುವಂತ ದೇವರು ಹೇಳುವಂತ ಸತ್ಯವೇದದ ಮಾತುಗಳನ್ನು ಈ ದಿನ ಹೇಳಿದರು. ಜನರು ಏನ್ ಮಾಡ್ತಾರೆ ಗೊತ್ತಾ? ಇದು ಒಂದು ಮತ ಗ್ರಂಥ, ಇದು ಒಂದು ಜಾತಿ ಗ್ರಂಥ ಅಂತ ಹೇಳ್ತಾ ಇದ್ದಾರೆ ಪ್ರೇರೆ. ಯೇಸು ಕ್ರಿಸ್ತನ ಮಾತುಗಳೇನಾಗಿದೆ ಗೊತ್ತಾ? ಇವತ್ತು ಮತ ಗ್ರಂಥ ಆಗಿದೆ ಪ್ರೇರೆ, ಜಾತಿ ಗ್ರಂಥನ ಪ್ರಿಯರೇ.